ಎಚ್ಚರಿಕೆ. ಶ್ರೀಲಂಕಾ ವಿರುದ್ಧ 6 ವರ್ಷಗಳ ನಂತರ ಟೀಂ ಇಂಡಿಯಾಗೆ ಮರಳುತ್ತಿದ್ದಾನೆ ವಯಸ್ಸಾದ ಓಪನರ್. ನಿವೃತ್ತಿಗೂ ಮುನ್ನ ಬಿಸಿಸಿಐಗೆ ಮಾಡಿದ ಫೇರ್ವೆಲ್ ಸರಣಿಯ ಬೇಡಿಕೆ. ಈತ ಟೀಂ ಇಂಡಿಯಾವನ್ನ ಏಕಾಂಗಿಯಾಗಿ ನಿಂತು ಗೆಲ್ಲಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ಒಂದು ವೇಳೆ ಬಿಸಿಸಿಐ ಒಪ್ಪದೇ ಇದ್ದರೆ ಫೇರ್ವೆಲ್ ಸರಣಿ ಇಲ್ಲದೆ ತೆಗೆದುಕೊಳ್ಳಬೇಕಾಗುತ್ತದೆ ನಿವೃತ್ತಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 6 ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಮರಳಲು ಇಚ್ಛಿಸುತ್ತಿರುವ ಆ ವಯಸ್ಸಾದ ಓಪನರ್ ಆದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಭಾರತೀಯ ಕ್ರಿಕೆಟ್ ತಂಡವು ಶ್ರೀಲಂಕಾ ಪ್ರವಾಸವನ್ನ ಮಾಡಲು ಎದುರು ನೋಡುತ್ತಿದೆ. ಲಂಕಾ ವಿರುದ್ಧ ಟೀಂ ಇಂಡಿಯಾವು ಒಟ್ಟು 3 ಪಂದ್ಯಗಳ T20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ. ಮತ್ತು ಈಗಾಗಲೇ ಈ ಸರಣಿಗೂ ಮುನ್ನವೇ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ರವರನ್ನ ಕೂಡ ನೇಮಕ ಮಾಡಲಾಗಿದ್ದು, ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದ ನೂತನ ಗುರುಗಳಾಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಇತ್ತೀಚೆಗೆ ಆಗಿರುವ ದೊಡ್ಡ ಬೆಳವಣಿಗೆ ಏನೆಂದರೆ ಅದು ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾರವರು T20 ಮಾದರಿಯಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಬಿಸಿಸಿಐ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದ ಈ ಆಟಗಾರ ಕಳೆದ 6 ವರ್ಷಗಳಲ್ಲಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಂಡಿಲ್ಲ. ಆದರೆ ಐಪಿಎಲ್ ಅನ್ನು ಆಡುತ್ತಿರುವ ಈ ಆಟಗಾರ ನಿಂತಲ್ಲೇ ಬೃಹತ್ ಸಿಕ್ಸರ್ಗಳನ್ನ ಬಾರಿಸುತ್ತಾನೆ ಮತ್ತು ಈ ಮೂಲಕ ಅಭಿಮಾನಿಗಳನ್ನ ಬಹಳ ಎಂಟರ್ಟೈನ್ ಮಾಡುತ್ತಾರೆ. ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರು ಅಲ್ಲ, ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಬೆಸ್ಟ್ ಓಪನರ್ ಆಗಿದ್ದ ಶಿಖರ್ ಧವನ್. ಹೌದು ಸ್ನೇಹಿತರೆ, ಶಿಖರ್ ಧವನ್ ರವರು ಕಳೆದ ಹಲವು ವರ್ಷಗಳಿಂದ ಟೀಂ ಇಂಡಿಯಾದಿಂದ ಕಣ್ಮರೆಯಾಗಿದ್ದಾರೆ. 38 ವರ್ಷದ ಶಿಖರ್ ಧವನ್ ರವರು 2022ರಲ್ಲಿ ಬಾಂಗ್ಲಾ ವಿರುದ್ಧದ ಪಂದ್ಯವೊಂದರಲ್ಲಿ ಟೀಂ ಇಂಡಿಯಾಗಾಗಿ ತನ್ನ ಕೊನೆಯ ಪಂದ್ಯವನ್ನ ಆಡಿದ್ದರು. ಸದ್ಯಕ್ಕೆ ಶಿಖರ್ ಧವನ್ ರವರು ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆಡುವುದರ ಜೊತೆಗೆ ಆ ತಂಡದ ನಾಯಕತ್ವವನ್ನ ಕೂಡ ಮಾಡುತ್ತಿದ್ದಾರೆ. ಇದುವರೆಗೂ ನೋಡಿದರೆ ಹಲವು ಸಮಯದಿಂದ ಶಿಖರ್ ಧವನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಯಾವುದೇ ರೀತಿಯ ಅವಕಾಶವನ್ನ ನೀಡಿಲ್ಲ. ಆದ್ದರಿಂದ ಈಗ ದೊಡ್ಡ ಘೋಷಣೆಯನ್ನ ಮಾಡಿರುವ ಶಿಖರ್ ಧವನ್ ರವರು ಬಿಸಿಸಿಐನ ಮುಂದೆ ದೊಡ್ಡ ಡಿಮ್ಯಾಂಡ್ ಒಂದನ್ನ ಇಟ್ಟಿದ್ದಾರೆ. ಹಾಗೂ ರೀಸೆಂಟ್ ಆಗಿ ಬರುತ್ತಿರುವ ಸುದ್ದಿಯ ಪ್ರಕಾರ ಶಿಖರ್ ಧವನ್ ರವರು ಟೀಂ ಇಂಡಿಯಾದಿಂದ ನಿವೃತ್ತಿ ತೆಗೆದುಕೊಳ್ಳಲಿದ್ದಾರೆ ಎಂದು ವರದಿಗಳಾಗಿವೆ. ಇದಕ್ಕೆ ಮುಖ್ಯವಾದ ಕಾರಣ ನಿರಂತರವಾಗಿ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡದೆ ಇಗ್ನೋರ್ ಮಾಡುತ್ತಿರುವ ಬಿಸಿಸಿಐ. ಆದರೆ ಈಗ ಶಿಖರ್ ಧವನ್ ರವರು ಸೇರಿದಂತೆ ಅಭಿಮಾನಿಗಳು ಮತ್ತು ಹಲವು ಕ್ರಿಕೆಟ್ ದಿಗ್ಗಜರು ಕೊನೆಯದಾಗಿ ಆದರೂ ಕೂಡ ಶಿಖರ್ ಧವನ್ ರವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಇದಲ್ಲದೆ ಶ್ರೀಲಂಕಾ ವಿರುದ್ಧದ ODI ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಹಿರಿಯ ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ. ಹೀಗಾಗಿ ಹಿರಿಯ ಆಟಗಾರರ ಅನುಪಸ್ಥಿತಿಯಲ್ಲಿ ಧವನ್ ರವರಿಗೆ ಅವಕಾಶ ನೀಡುವುದು ಉತ್ತಮ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಮತ್ತು ಇದಲ್ಲದೆ ಧವನ್ ರವರಿಗೆ ಇಲ್ಲಿ ಅವಕಾಶ ಕೊಟ್ಟರೆ ಬಹುಶಃ ಇದು ಅವರ ಕೊನೆಯ ಸರಣಿ ಆಗಿರಬಹುದು. ಬಂಧುಗಳೇ, ನಿಮಗೆ ಏನನ್ನಿಸುತ್ತದೆ? ಲಂಕಾ ವಿರುದ್ಧದ ODI ಸರಣಿಯಲ್ಲಿ ಶಿಖರ್ ಧವನ್ ರವರಿಗೆ ಆಡಲು ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.